ಪಂಚಪೀಠಾಧಿಪತಿಗಳ ಸಮಾಗಮ ಆಗ್ತಾ ಇದೆ. ಜುಲೈ 21, 22ನೇ ತಾರೀಕು ಪಂಚಪೀಠಾಧೀಶ್ವರರ ಶೃಂಗಸಭೆ ನಡೆಯುತ್ತೆ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. 40 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸ್ವಾಮೀಜಿಗಳನ್ನು ನಾವು ನೋಡಬಹುದಾಗಿದೆ. ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಕಾಶಿ ಪೀಠ, ಶ್ರೀಶೈಲ ಪೀಠದ ಜಗದ್ಗುರುಗಳ ಸಮಾಗಮ ಈ ವೇದಿಕೆಯಲ್ಲಿ ಆಗಲಿಕ್ಕಿದೆ. ದೇಶದ ವಿವಿಧ ಕಡೆಯಿಂದ 500ಕ್ಕೂ ಹೆಚ್ಚು ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗಲಿಕ್ಕಿದ್ದಾರೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಪಂಚಪೀಠಾಧಿಪತಿಗಳ ಸಮಾಗಮ ಆಗ್ತಾ ಇರುವಂತದ್ದು ಜುಲೈ 21 ಮತ್ತು 22ನೇ ತಾರೀಕು, ನಾಳೆ ಮತ್ತು ನಾಡಿದ್ದು. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ನೀಡಿದ್ದಾರೆ. ಬರೋಬ್ಬರಿ 40 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸ್ವಾಮೀಜಿಗಳನ್ನು ನಾವು ನೋಡ್ತಾ ಇದ್ದೀವಿ. ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಕಾಶಿ ಪೀಠ, ಶ್ರೀಶೈಲ ಪೀಠದ ಜಗದ್ಗುರುಗಳನ್ನ ನಾವು ಒಂದೇ ವೇದಿಕೆಯಲ್ಲಿ ನೋಡಬಹುದು. 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ದೇಶದಾದ್ಯಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಮತ್ತು ವಿವಿಧ ಭಾಗಗಳಿಂದ ಎಲ್ಲ ಸ್ವಾಮೀಜಿಯವರು ಬರ್ತಾರೆ. ಬಂದ್ಬಿಟ್ಟು ಅವರ ಸಮ್ಮುಖದಲ್ಲೇ ಒಂದು ವೇದಿಕೆಯನ್ನ ಮಾಡಿ ಪೀಠಾಧ್ಯಕ್ಷರುಗಳ ಒಂದು ಜಾಗೃತ ಸಾಮರಸ್ಯವನ್ನ ನಾವೆಲ್ಲ ಸೇರಿ ಮಾಡಬೇಕು ಅಂದಾಗ ಇವತ್ತು ನಾಳೆ 21ನೇ ತಾರೀಕು ಮತ್ತು 22ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಮುಖ್ಯವಾಗಿ ನಮ್ಮ ಅವರುಗಳ ಸ್ವಾಮಿಗಳು ಹೇಳ್ದಂಗೆ ಕೇದಾರ ಸ್ವಾಮಿಗಳು ಮೊನ್ನೆ ತನಕನೂ ನೋಡೋಣ ಮಾಡೋಣ ಅಂತಿದ್ರು. ಆದ್ರೆ ಇವತ್ತು ಇಲ್ಲ, ನಾವು ಇದರಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ದಾರೆ. ಮತ್ತು ಅವರು ಮತ್ತು 5 ಜನ ಪೀಠಾಧ್ಯಕ್ಷರುಗಳು ಎಲ್ಲರೂ ಸೇರಿ ಮತ್ತು ವಿವಿಧ ಕರ್ನಾಟಕ ಮತ್ತು ವಿವಿಧ ರಾಜ್ಯಗಳಿಂದ ಒಟ್ಟೊಂದು 500 ಸ್ವಾಮಿಗಳಿಗಿಂತ ಜಾಸ್ತಿ ಶಿವಾಚಾರ್ಯರು ಇದರಲ್ಲಿ ಪಾಲ್ಗೊಂಡು ಅವರ ಆಗುವಗಳ ಬಗ್ಗೆ ಮತ್ತು ಸಮಾಜದ ಮತ್ತು ಎಲ್ಲ ನಮ್ಮ ವಿವಿಧ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ. ದೇಶದ ಮತ್ತು ವಿವಿಧ ಭಾಗಗಳಿಂದ ಎಲ್ಲ ಸ್ವಾಮಿ ಪೀಠಾಧಿಪತಿಗಳ ಸಮಾಗಮ ಆಗ್ತಾ ಇದೆ. ಜುಲೈ 21, 22ನೇ ತಾರೀಕು ಪಂಚಪೀಠಾಧೀಶ್ವರರ ಶೃಂಗಸಭೆ ನಡೆಯುತ್ತೆ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. 40 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸ್ವಾಮೀಜಿಗಳನ್ನು ನಾವು ನೋಡಬಹುದಾಗಿದೆ. ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಕಾಶಿ ಪೀಠ, ಶ್ರೀಶೈಲ ಪೀಠದ ಜಗದ್ಗುರುಗಳ ಸಮಾಗಮ ಈ ವೇದಿಕೆಯಲ್ಲಿ ಆಗಲಿಕ್ಕಿದೆ. ದೇಶದ ವಿವಿಧ ಕಡೆಯಿಂದ 500ಕ್ಕೂ ಹೆಚ್ಚು ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗಲಿಕ್ಕಿದ್ದಾರೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಪಂಚಪೀಠಾಧಿಪತಿಗಳ ಸಮಾಗಮ ಆಗ್ತಾ ಇರುವಂತದ್ದು ಜುಲೈ 21 ಮತ್ತು 22ನೇ ತಾರೀಕು, ನಾಳೆ ಮತ್ತು ನಾಡಿದ್ದು. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ನೀಡಿದ್ದಾರೆ. ಬರೋಬ್ಬರಿ 40 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸ್ವಾಮೀಜಿಗಳನ್ನು ನಾವು ನೋಡ್ತಾ ಇದ್ದೀವಿ. ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಕಾಶಿ ಪೀಠ, ಶ್ರೀಶೈಲ ಪೀಠದ ಜಗದ್ಗುರುಗಳನ್ನ ನಾವು ಒಂದೇ ವೇದಿಕೆಯಲ್ಲಿ ನೋಡಬಹುದು. 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ದೇಶದಾದ್ಯಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಮತ್ತು ವಿವಿಧ ಭಾಗಗಳಿಂದ ಎಲ್ಲ ಸ್ವಾಮೀಜಿಯವರು ಬರ್ತಾರೆ. ಬಂದ್ಬಿಟ್ಟು ಅವರ ಸಮ್ಮುಖದಲ್ಲೇ ಒಂದು ವೇದಿಕೆಯನ್ನ ಮಾಡಿ ಪೀಠಾಧ್ಯಕ್ಷರುಗಳ ಒಂದು ಜಾಗೃತ ಸಾಮರಸ್ಯವನ್ನ ನಾವೆಲ್ಲ ಸೇರಿ ಮಾಡಬೇಕು ಅಂದಾಗ ಇವತ್ತು ನಾಳೆ 21ನೇ ತಾರೀಕು ಮತ್ತು 22ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಮುಖ್ಯವಾಗಿ ನಮ್ಮ ಅವರುಗಳ ಸ್ವಾಮಿಗಳು ಹೇಳ್ದಂಗೆ ಕೇದಾರ ಸ್ವಾಮಿಗಳು ಮೊನ್ನೆ ತನಕನೂ ನೋಡೋಣ ಮಾಡೋಣ ಅಂತಿದ್ರು. ಆದ್ರೆ ಇವತ್ತು ಇಲ್ಲ, ನಾವು ಇದರಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ದಾರೆ. ಮತ್ತು ಅವರು ಮತ್ತು 5 ಜನ ಪೀಠಾಧ್ಯಕ್ಷರುಗಳು ಎಲ್ಲರೂ ಸೇರಿ ಮತ್ತು ವಿವಿಧ ಕರ್ನಾಟಕ ಮತ್ತು ವಿವಿಧ ರಾಜ್ಯಗಳಿಂದ ಒಟ್ಟೊಂದು 500 ಸ್ವಾಮಿಗಳಿಗಿಂತ ಜಾಸ್ತಿ ಶಿವಾಚಾರ್ಯರು ಇದರಲ್ಲಿ ಪಾಲ್ಗೊಂಡು ಅವರ ಆಗುವಗಳ ಬಗ್ಗೆ ಮತ್ತು ಸಮಾಜದ ಮತ್ತು ಎಲ್ಲ ನಮ್ಮ ವಿವಿಧ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ.
ದೇಶದ ಮತ್ತು ವಿವಿಧ ಭಾಗಗಳಿಂದ ಎಲ್ಲ ಪೀಠಾಧಿಪತಿಗಳ ಸಮಾಗಮ ಆಗ್ತಾ ಇದೆ. ಜುಲೈ 21, 22ನೇ ತಾರೀಕು ಪಂಚಪೀಠಾಧೀಶ್ವರರ ಶೃಂಗಸಭೆ ನಡೆಯುತ್ತೆ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. 40 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸ್ವಾಮೀಜಿಗಳನ್ನು ನಾವು ನೋಡಬಹುದಾಗಿದೆ. ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಕಾಶಿ ಪೀಠ, ಶ್ರೀಶೈಲ ಪೀಠದ ಜಗದ್ಗುರುಗಳ ಸಮಾಗಮ ಈ ವೇದಿಕೆಯಲ್ಲಿ ಆಗಲಿಕ್ಕಿದೆ. ದೇಶದ ವಿವಿಧ ಕಡೆಯಿಂದ 500ಕ್ಕೂ ಹೆಚ್ಚು ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗಲಿಕ್ಕಿದ್ದಾರೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಪಂಚಪೀಠಾಧಿಪತಿಗಳ ಸಮಾಗಮ ಆಗ್ತಾ ಇರುವಂತದ್ದು ಜುಲೈ 21 ಮತ್ತು 22ನೇ ತಾರೀಕು, ನಾಳೆ ಮತ್ತು ನಾಡಿದ್ದು. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನು ನೀಡಿದ್ದಾರೆ. ಬರೋಬ್ಬರಿ 40 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸ್ವಾಮೀಜಿಗಳನ್ನು ನಾವು ನೋಡ್ತಾ ಇದ್ದೀವಿ. ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಕಾಶಿ ಪೀಠ, ಶ್ರೀಶೈಲ ಪೀಠದ ಜಗದ್ಗುರುಗಳನ್ನ ನಾವು ಒಂದೇ ವೇದಿಕೆಯಲ್ಲಿ ನೋಡಬಹುದು. 500ಕ್ಕೂ ಹೆಚ್ಚು ಸ್ವಾಮೀಜಿಗಳು ದೇಶದಾದ್ಯಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಮತ್ತು ವಿವಿಧ ಭಾಗಗಳಿಂದ ಎಲ್ಲ ಸ್ವಾಮೀಜಿಯವರು ಬರ್ತಾರೆ. ಬಂದ್ಬಿಟ್ಟು ಅವರ ಸಮ್ಮುಖದಲ್ಲೇ ಒಂದು ವೇದಿಕೆಯನ್ನು ಮಾಡಿ ಪೀಠಾಧ್ಯಕ್ಷರುಗಳ ಒಂದು ಜಾಗೃತ ಸಾಮರಸ್ಯವನ್ನ ನಾವೆಲ್ಲ ಸೇರಿ ಮಾಡಬೇಕು ಅಂದಾಗ ಇವತ್ತು ನಾಳೆ 21ನೇ ತಾರೀಕು ಮತ್ತು 22ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಮುಖ್ಯವಾಗಿ ನಮ್ಮ ಅವರುಗಳ ಸ್ವಾಮಿಗಳು ಹೇಳ್ದಂಗೆ ಕೇದಾರ್ ಸ್ವಾಮಿಗಳು ಮೊನ್ನೆ ತನಕನೂ ನೋಡೋಣ ಮಾಡೋಣ ಅಂತಿದ್ರು. ಆದ್ರೆ ಇವತ್ತು ಇಲ್ಲ, ನಾವು ಇದರಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ದಾರೆ. ಮತ್ತು ಅವರು ಮತ್ತು 5 ಜನ ಪೀಠಾಧ್ಯಕ್ಷರುಗಳು ಎಲ್ಲರೂ ಸೇರಿ ಮತ್ತು ವಿವಿಧ ಕರ್ನಾಟಕ ಮತ್ತು ವಿವಿಧ ರಾಜ್ಯಗಳಿಂದ ಒಟ್ಟೊಂದು 500 ಸ್ವಾಮಿಗಳಿಗಿಂತ ಜಾಸ್ತಿ ಶಿವಾಚಾರ್ಯರು ಇದರಲ್ಲಿ ಪಾಲ್ಗೊಂಡು ಅವರ ಆಗುವಗಳ ಬಗ್ಗೆ ಮತ್ತು ಸಮಾಜದ ಮತ್ತು ಎಲ್ಲ ನಮ್ಮ ವಿವಿಧ ಕಾರ್ಯಕ್ರಮಗಳನ್ನು ರೂಪರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ. ದೇಶದ ಮತ್ತು ವಿವಿಧ ಭಾಗಗಳಿಂದ ಎಲ್ಲ ಪೀಠಾಧಿಪತಿಗಳ ಸಮಾಗಮ ಆಗ್ತಾ ಇದೆ. ಜುಲೈ 21, 22ನೇ ತಾರೀಕು ಪಂಚಪೀಠಾಧೀಶ್ವರರ ಶೃಂಗಸಭೆ ನಡೆಯುತ್ತೆ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. 40 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸ್ವಾಮೀಜಿಗಳನ್ನು ನಾವು ನೋಡಬಹುದಾಗಿದೆ. ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ ಪೀಠ, ಕಾಶಿ ಪೀಠ, ಶ್ರೀಶೈಲ ಪೀಠದ ಜಗದ್ಗುರುಗಳ ಸಮಾಗಮ ಈ ವೇದಿಕೆಯಲ್ಲಿ ಆಗಲಿಕ್ಕಿದೆ. ದೇಶದ ವಿವಿಧ ಕಡೆಯಿಂದ 500ಕ್ಕೂ ಹೆಚ್ಚು ಶ್ರೀಗಳು ಈ ಕಾರ್ಯಕ್ರಮ